ನಿನ್ನ ಕಣ್ಣೀರಿಗೆ ಆ ಭಗವಂತ ಬೆಲೆ ಕೊಟ್ಟೆ ಕೊಡುತ್ತಾನೆ. ವೀಕ್ಷಕರೇ, ಈ ಮಾತನ್ನ ಕೇಳಿದಾಗ ನಮ್ಮ ಮನಸ್ಸಿಗೆ ಏನೋ ಒಂದು ಆನಂದ ಆಗತ್ತೆ. ಯಾಕಂದರೆ ದೇವರು ನಮ್ಮ ಜೊತೆ ಇದ್ದಾನೆ ಅಂತ ಗೊತ್ತಾದಾಗ ಎಷ್ಟು ಸಂತೋಷ ಆಗತ್ತೆ ಅಂದರೆ ಅದನ್ನು ಹೇಳೋಕೆ ಎರಡು ಮಾತು ಸಾಲಲ್ಲ. ಸ್ನೇಹಿತರೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ಯಾರೂ ಅರ್ಥ ಮಾಡಿಕೊಳ್ಳದಂತಹ ನೋವು ಇದೆಯಾ? ರಾತ್ರಿ ಎಲ್ಲರೂ ಮಲ್ಕೊಂಡ ನಂತರ ನೀವು ಒಬ್ಬರೇ ಕೂತು ಕಣ್ಣೀರು ಹಾಕ್ತೀರಾ? ಅಂತಹ ದಿನಗಳು ಇದೆಯಾ? ಹೊರಗಡೆ ನಗ್ತಾ ಒಳಗಡೆ ಮುರಿದು ಹೋಗಿರುವ ಅನುಭವ ಇದೆಯಾ? ಹಾಗಾದರೆ ಈ ಕಥೆ ನಿಮಗಾಗಿ. ಒಮ್ಮೆ ದ್ರೌಪದಿ ಕಣ್ಣೀರನ್ನು ಸುರಿಸುತ್ತಾ ಕೃಷ್ಣನಿಗಾಗಿ ಕಾಯುತ್ತಿದ್ದಳು. ಮಹಾಭಾರತದಲ್ಲಿ ಒಂದು ದಿನ ದ್ರೌಪದಿಯನ್ನು ತುಂಬಿದ ಸಭೆಗೆ ಎಳೆದು ತಂದರು. ಅವಮಾನ ಮಾಡಿದರು. ಅವಳ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಅವಳು ಎಲ್ಲರ ಸಹಾಯವನ್ನು ಕೇಳಿದರು. ಯಾರೂ ಕೂಡ ಬರಲಿಲ್ಲ. ಭೀಷ್ಮರು ಮೌನವಾಗಿದ್ರು, ದ್ರೋಣ ಮೌನವಾಗಿದ್ರು, ರಾಜರು ಮೌನವಾಗಿದ್ರು. ಎಲ್ಲರೂ ಅವಳನ್ನೇ ನೋಡ್ತಿದ್ರು. ಯಾರೂ ಅವಳ ರಕ್ಷಣೆಯನ್ನ ಮಾಡಲೇ ಇಲ್ಲ. ಆಗ ದ್ರೌಪದಿ ತನ್ನ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಕೃಷ್ಣ ಎಂದು ಕರೆದಳು. ಸ್ನೇಹಿತರೆ, ಆ ಒಂದು ಕರೆಯನ್ನು ಕೃಷ್ಣ ಪರಮಾತ್ಮ ತಕ್ಷಣ ಕೇಳಿಸಿಕೊಂಡ. ಲೋಕವೇ ಕೈಬಿಟ್ಟರೂ ಕೃಷ್ಣ ಪರಮಾತ್ಮ ಅವಳ ಕೈಯನ್ನು ಬಿಡಲಿಲ್ಲ. ಇದರ ಪಾಠ, ಇಂದು ಜನರು ನಿಮ್ಮನ್ನು ಮರೆತಿರಬಹುದು, ನಿಮ್ಮ ನೋವನ್ನು ನೋಡಿ ನಗುತ್ತಿರಬಹುದು, ಆದರೆ ದೇವರು ನಿಮ್ಮನ್ನು ಮರೆತಿಲ್ಲ. ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತಿದು. ಅರ್ಜುನ, ದ್ರೌಪದಿ ಅತ್ತಾಗ ನಾನು ಎಲ್ಲಿದ್ದೆ ಎಂದು ಕೇಳುತ್ತೀಯಾ? ನಾನು ಅವಳ ಪಕ್ಕದಲ್ಲೇ ಇದ್ದೆ. ಆದರೆ ಅವಳ ನಂಬಿಕೆಯನ್ನು ಸಂಪೂರ್ಣವಾಗಿ ನನ್ನ ಕಡೆಗೆ ತಿರುಗಿಸುವ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೆ ಅಂದನಂತೆ. ಸ್ನೇಹಿತರೆ, ಕೆಲವೊಮ್ಮೆ ದೇವರು ತಡ ಮಾಡುತ್ತಿರುವಂತೆ ಕಾಣಿಸ್ಬೋದು, ಆದರೆ ಆತ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಅಲ್ಲ. ಇದಕ್ಕೆ ಒಂದು ಉದಾಹರಣೆ ಮೂಲಕ ಸಣ್ಣ ಕತೆ ಹೇಳ್ತೀನಿ ನೋಡಿ. ಒಬ್ಬ ತಂದೆ ಇರ್ತಾನೆ. ತನ್ನ ಮಗನನ್ನು ಓದಿಸೋದಕ್ಕೆ ಜೀವನವನ್ನೇ ಮುಡುಪಾಗಿಟ್ಟಿರ್ತಾನೆ. ಬಿಸಿಲಲ್ಲಿ ದುಡಿತಾನೆ. ಹಸಿವಾಗಿದ್ದರೂ ಕೂಡ ಮಗನಿಗೆ ಊಟವನ್ನು ಕೊಡ್ತಾನೆ. ಅವನು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಮಗ ತಿನ್ನಬೇಕು ಅನ್ನುವಂತಹ ಉದ್ದೇಶ ಒಂದಾಗಿರುತ್ತೆ. ಹೊಸ ಬಟ್ಟೆ ತಾನು ಹಾಕ್ಕೊಂಡಿಲ್ಲ ಅಂದರೂ ಕೂಡ ಮಗನಿಗೆ ಮಾತ್ರ ಹೊಸ ಬಟ್ಟೆ ಕೊಡಿಸ್ತಾನೆ. ಹೀಗೆ ವರ್ಷಗಳೇ ಕಳೆಯುತ್ತೆ. ಮಗ ದೊಡ್ಡ ಅಧಿಕಾರಿ ಆಗ್ತಾನೆ. ಹಣ ಬರುತ್ತೆ, ಹೆಮ್ಮೆ ಬರುತ್ತೆ, ಜೊತೆಗೆ ಅಹಂಕಾರನೂ ಬರುತ್ತೆ. ಒಂದು ದಿನ ಅವನು ತನ್ನ ತಂದೆಯನ್ನ ಜನರ ಮುಂದೆನೇ ಅವಮಾನ ಮಾಡ್ತಾನೆ. ಆ ರಾತ್ರಿ ಆ ತಂದೆಗೆ ಎಷ್ಟು ದುಃಖ ಆಗತ್ತೆ ಅಂದರೆ, ನಾನು ಇದಕ್ಕೋಸ್ಕರನ ಇಷ್ಟು ದಿನ ಅವನನ್ನು ಇಷ್ಟೆಲ್ಲ ಚೆನ್ನಾಗಿ ಸಾಕಿದ್ದು, ಇದೇನಾ ನನ್ನ ಬದುಕು? ಇದಕ್ಕೋಸ್ಕರ ನಾನು ಬದುಕಬೇಕಾಗಿತ್ತ ಅಂತ ಪ್ರಶ್ನೆಗಳನ್ನು ಕೇಳ್ತಾನೆ. ಸ್ನೇಹಿತರೆ, ಆ ತಂದೆಯ ಕಣ್ಣೀರಿನ ಶಾಪ ಅಷ್ಟು ಸುಲಭವಾಗಿರೋದಿಲ್ಲ. ಯಾಕಂದರೆ ಕಣ್ಣೀರಿನ ಶಾಪ ಅಂತ ಹೇಳೋಕ್ಕಾಗಲ್ಲ, ಆದರೆ ಆ ಕಣ್ಣೀರಲ್ಲಿ ಎಷ್ಟು ನೋವಿತ್ತು, ಆ ನೋವಿನ ಶಕ್ತಿ ಇತ್ತು ಅಂದರೆ ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ. ಇದೇ ಕಥೆಯಲ್ಲಿ ಕೆಲವು ವರ್ಷಗಳ ನಂತರ ಅದೇ ಮಗ ತನ್ನ ಜೀವನದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸ್ತಾನೆ. ಅವನನ್ನು ನಂಬಿದವರೇ ದೂರ ಹೋಗ್ತಾರೆ. ಅವನು ಒಂಟಿ ಆಗ್ತಾನೆ. ಆಗ ಅವನಿಗೆ ಅರ್ಥ ಆಗತ್ತೆ, ಹಣವನ್ನು ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದರೆ ಹೃದಯದಿಂದ ಪ್ರೀತಿಸುವ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಮರಳಿ ಪಡೆಯೋದು ತುಂಬ ಕಷ್ಟ ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸ್ನೇಹಿತರೆ, ಕಣ್ಣೀರಿನ ಶಕ್ತಿಯನ್ನು ಅಷ್ಟು ಸುಲಭವಾಗಿ ತಗೋಬಾರ್ದು ಅಂತ. ಜನರು ಒಂದು ತಪ್ಪು ಮಾಡ್ತಾರೆ. ಕಣ್ಣೀರನ್ನು ದೌರ್ಬಲ್ಯ ಅಂತ ಭಾವಿಸ್ತಾರೆ. ಆದರೆ ಕಣ್ಣೀರು ದೌರ್ಬಲ್ಯ ಅಲ್ಲ, ಅದು ಗಾಯಗೊಂಡ ಹೃದಯದ ಭಾಷೆ. ನೀವು ಯಾರಿಗೂ ಕೆಟ್ಟದ್ದು ಮಾಡದೆ ಅನ್ಯಾಯಕ್ಕೆ ಒಳಗಾದಾಗ ಸುರಿಯುವ ಕಣ್ಣೀರಿಗೆ ತುಂಬ ಬೆಲೆ ಇದೆ. ಅದನ್ನು ಭಗವಂತ ನೋಡ್ತಾನೆ. ನಿಮಗೆ ಒಂದು ಚಿಟ್ಟೆ ಕತೆ ಹೇಳ್ತೀನಿ. ಒಂದು ಚಿಟ್ಟೆ ಒಂದು ಕೋಶದೊಳಗೆ ಸಿಕ್ಕಾಕೊಂಡಿತ್ತು. ಅದು ಹೊರಗಡೆ ಬರೋದಕ್ಕೆ ತುಂಬ ಹೋರಾಟ ಮಾಡ್ತಿತ್ತು. ಒಬ್ಬ ವ್ಯಕ್ತಿ ಅದಕ್ಕೆ ಸಹಾಯ ಮಾಡ್ದ. ಕೋಶವನ್ನು ಕತ್ತರಿಸ್ದ. ಚಿಟ್ಟೆ ಹೊರಗಡೆ ಬಂತು, ಆದರೆ ಅದು ಹಾರಲಿಲ್ಲ. ಯಾಕೆ ಗೊತ್ತಾ? ಆ ಹೋರಾಟವೇ ಅದರ ರೆಕ್ಕೆಗಳಿಗೆ ಶಕ್ತಿ ಕೊಡಬೇಕಾಗಿತ್ತು. ಹೋರಾಟವನ್ನು ತೆಗೆದು ಹಾಕಿದಾಗ
ಹಾರುವ ಶಕ್ತಿನೂ ಕೂಡ ಹೋಗ್ಬಿಡ್ತು. ಇದಕ್ಕೆ ಪಾಠ ಏನು ಅಂದರೆ ನಾವು ಕಲಿಬೇಕಾಗಿರೋದು, ಇಂದು ನೀವು ಎದುರಿಸುತ್ತಿರುವಂತಹ ಕಷ್ಟಗಳು ನಿಮ್ಮನ್ನು ಕುಗ್ಸೋದಕ್ಕಾಗಲಿ ಮುರಿಯೋದಕ್ಕಾಗಲಿ ಬಂದಿರಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗೋದಕ್ಕೆ ಬಂದಿರುತ್ತೆ. ಜೀವನವನ್ನು ಬದಲಾಯಿಸುವ ಸತ್ಯ ಏನಂದರೆ, ನಿಮ್ಮನ್ನು ಮೋಸ ಮಾಡಿದವರನ್ನು ನೆನಪು ಮಾಡಿಕೊಂಡು ಜೀವನನ ಹಾಳು ಮಾಡ್ಕೋಬೇಡಿ. ನಿಮ್ಮ ಯಶಸ್ಸಿನ ಕಡೆಗೆ ಗಮನವನ್ನು ಕೊಡಿ. ನಿಮ್ಮನ್ನು ಬಿಟ್ಟು ಹೋದವರನ್ನು ಬೆನ್ನಟ್ಟಬೇಡಿ. ನಿಮ್ಮ ಮೌಲ್ಯ ಅರಿಯದವರಿಗಾಗಿ ಕಣ್ಣೀರನ್ನು ವ್ಯರ್ಥ ಮಾಡಬೇಡಿ. ಯಾಕಂದರೆ ಒಂದು ದಿನ ನಿಮ್ಮ ಜೀವನವೇ ಅವರಿಗೆ ಉತ್ತರವನ್ನು ಕೊಡುತ್ತೆ. ಕೃಷ್ಣ ಪರಮಾತ್ಮನ ಕೊನೆಯ ಸಂದೇಶ ಏನಂದರೆ, ನಿಮ್ಮ ಹೃದಯ ಶುದ್ಧವಾಗಿದ್ದರೆ ನೀವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ಜನರು ನಿಮ್ಮನ್ನೇನೋ ಮೋಸ ಮಾಡ್ಬೋದು, ಆದರೆ ನಿಮ್ಮ ಭಾಗ್ಯವನ್ನು ಕದಿಯೋದಕ್ಕೆ ಅವರಿಂದ ಸಾಧ್ಯ ಇಲ್ಲ. ಜನ ನಿಮ್ಮನ್ನು ತಿರಸ್ಕಾರ ಮಾಡ್ಬೋದು, ಆದರೆ ದೇವರು ನಿಮ್ಮ ಮೌಲ್ಯವನ್ನು ಯಾವತ್ತೂ ಕಡಿಮೆ ಮಾಡೋದಿಲ್ಲ. ಜನ ನಿಮ್ಮನ್ನು ಅಳಿಸ್ಬೋದು, ಆದರೆ ನಿಮ್ಮ ಕಣ್ಣೀರನ್ನು ವ್ಯರ್ಥ ಆಗೋದಕ್ಕೆ ಬಿಡೋದಿಲ್ಲ. ಸ್ನೇಹಿತರೆ, ಈಗ ನೀವು ಸೋತಂತೆ ಅನ್ನಿಸ್ಬೋದು, ಆದರೆ ನಿಮ್ಮ ಕಥೆ ಇನ್ನೂ ಮುಗ್ದಿಲ್ಲ. ಇಂದು ನೀವು ಅಳ್ತಾ ಇರ್ಬೋದು, ಆದರೆ ನಿಮ್ಮ ಕಣ್ಣೀರು ಶಾಶ್ವತ ಅಲ್ಲ. ಇಂದು ನೀವು ಒಂಟಿಯಾಗಿರ್ಬೋದು, ಆದರೆ ದೇವರು ನಿಮ್ಮ ಜೊತೆ ಇದ್ದಾನೆ ಅನ್ನೋ ಧೈರ್ಯ ಇರಲಿ. ಆದ್ದರಿಂದ ಇಂದಿನಿಂದಾನೇ ಒಂದು ನಿರ್ಧಾರವನ್ನು ತಗೊಳ್ಳಿ. ನಿಮಗೆ ಯಾರೇ ಮೋಸ ಮಾಡಿದರೂ ನಾನು ನನ್ನ ಒಳ್ಳೆತನನ ಬಿಡಲ್ಲ, ನಾನು ಯಾರಿಗೂ ಅವಮಾನ ಮಾಡಲ್ಲ, ನನಗೆ ಕೆಟ್ಟದ್ದು ಮಾಡಿದವ್ರಿಗೆ ನಾನು ಯಾವತ್ತೂ ದ್ವೇಷ ಮಾಡಲ್ಲ, ಅದನ್ನು ಕರ್ಮಕ್ಕೆ ಬಿಡ್ತೀನಿ, ಭಗವಂತನಿಗೆ ಬಿಟ್ಬಿಡ್ತೀನಿ, ಅವನೇ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಲಿ ಅಂತ. ಸೊ ನಾನು ನನ್ನ ಕನಸನ್ನು ಬಿಡೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ದೇವರ ಮೇಲಿನ ನಂಬಿಕೆಯನ್ನು ಸಹ ಕಳ್ಕೊಳ್ಳೋದಿಲ್ಲ. ಯಾಕಂದರೆ ಕರ್ಮ ತಡ ಆಗ್ಬೋದು, ಆದರೆ ಅದು ಯಾವತ್ತೂ ತಪ್ಪೋದಿಲ್ಲ. ದೇವರು ಮೌನವಾಗಿರ್ಬೋದು, ಆದರೆ ಅನ್ಯಾಯವನ್ನು ಬಿಡೋದಿಲ್ಲ. ಅಂದರೆ ಅವನು ಯಾವತ್ತೂ ಅನ್ಯಾಯ ಮಾಡೋದಿಲ್ಲ. ನಿಮ್ಮ ಕಣ್ಣೀರಿಗೆ ದೇವರು ಮಾತ್ರ ಬೆಲೆ ಕೊಡ್ತಾನೆ ಅನ್ನೋದೇ 100ಕ್ಕೆ 100ರಷ್ಟು ಸತ್ಯವಾದ ಮಾತು. ನಿಮ್ಮ ಸಮಯ ಬರುತ್ತೆ, ತಾಳ್ಮೆಯಿಂದ ಕಾಯಬೇಕು. ಆ ದಿನ ನಿಮ್ಮನ್ನು ಯಾರು ತಿರಸ್ಕಾರ ಮಾಡಿದ್ರೋ ಅವರೇ ನಿಮ್ಮ ಯಶಸ್ಸಿಗೆ ಚಪ್ಪಾಳೆಯನ್ನು ತಟ್ತಾರೆ. ಆ ದಿನಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಕಾಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಕಣ್ಣೀರಿನ ದಿನಗಳು ಮುಗಿಯಲಿದೆ. ತಾಳ್ಮೆಯಿಂದಿರಿ. ಜೀವನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿರೋದು ಕೇವಲ ನಮ್ಮಲ್ಲಿರುವಂತಹ ನಂಬಿಕೆ, ಭಕ್ತಿ, ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಭಗವಂತನ ಮೇಲಿನ ಅಪಾರವಾದ ನಂಬಿಕೆ ಮತ್ತು ನಮ್ಮ ನೊಂದ ಹೃದಯದ ಕಣ್ಣೀರಿನ ಶಕ್ತಿ. ಇವೆಲ್ಲವೂ ನಮ್ಮ ಜೀವನಕ್ಕೆ ಒಂದು ಧೈರ್ಯವನ್ನು ಕೊಡುತ್ತೆ. ಕಣ್ಣೀರು ಹಾಕೋದ್ರಿಂದ ಎಲ್ಲ ಒಳ್ಳೆಯದಾಗತ್ತೆ ಅಂತ ಅಲ್ಲ, ಆದರೆ ನಿಮ್ಮ ಕಣ್ಣೀರಿನಲ್ಲಿ ಹರಿದು ಹೋಗೋ ನೋವು ನಿಮಗೆ ಮುಂದೆ ನಾನು ಧೈರ್ಯ ತಗೋಬೇಕು, ಧೈರ್ಯವಾಗಿ ಇರಬೇಕು, ಏನೇ ಸಮಸ್ಯೆ ಬಂದರೂ ಅದನ್ನು ಫೇಸ್ ಮಾಡಬೇಕು ಅನ್ನೋ ಕೆಪಾಸಿಟಿ ಕೊಡುತ್ತೆ ಮತ್ತು ಒಂದು ಹೋಪ್ ಕೊಡುತ್ತೆ. ಅಂದರೆ ನಿಮ್ಮಲ್ಲಿ ಒಂದು ನಂಬಿಕೆ ತಾನಾಗೆ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ ನೀವು ಭಗವಂತನ ಮುಂದೆ ಕೈಯೊಡ್ಡಿ ಬೇಡ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯನೋ ಅವನನ್ನು ನಿಮ್ಮ ಮನಸ್ಸಿನೊಳಗಡೆ ತಗೊಳ್ಳಿ. ನಿಮಗೆ ಕಣ್ಣೀರು ಬರುತ್ತಾ ಅವನ ಮುಂದೆ ಹೋದಾಗ ಅತ್ತು ಬಿಡಿ, ಯಾವುದೇ ಯೋಚನೆ ಮಾಡಬೇಡಿ. ಆದರೆ ಆ ಕಣ್ಣೀರಿನ ಶಕ್ತಿಯನ್ನು ಆ ಪರಮಾತ್ಮ ನೋಡ್ಕೋತಾನೆ, ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ವೀಕ್ಷಕರೇ, ಇವತ್ತಿನ ಈ ಅದ್ಭುತ ಸಂದೇಶ ನಿಮಗಿಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.